ಅಪ್ಪ ಅಪ್ಪ ಅಂತ ಕರೆಯೋದು ಎಷ್ಟು ಸುಲಭನೋ ಆ ಹೆಸರಿನ ಬಾರೋ ಹೊತ್ತು ನಿಲ್ಲೋದು ಅಷ್ಟೇ ದೊಡ್ಡ ತ್ಯಾಗ. ಇವತ್ತು ನಡೆದಿದ್ದು ಕೇವಲ ಫಾದರ್ಸ್ ಡೇ ಸೆಲೆಬ್ರೇಷನ್ ಅಲ್ಲ, ಬಹಳ ಜನ ಅಪ್ಪಂದಿರಿಗೆ ಇದು ಜೀವನ ಪೂರ್ತಿ ಮರೆಯಲಾಗದ ಒಂದು ನೆನಪು. ಇವತ್ತು ಅಪ್ಪಂದಿರು ಮಕ್ಕಳ ಜೊತೆ ಆಟ ಆಡಿದ್ರು, ನಕ್ಕಿದ್ರು, ಕುಣಿದ್ರು. ಈ ಕ್ಷಣದಲ್ಲಿ ಅವರು ಕೇವಲ ಅಪ್ಪ ಆಗಿರಲಿಲ್ಲ, ದಿನವಿಡೀ ಜವಾಬ್ದಾರಿ ನಡುವೆ ಓಡಾಡುವ ಈ ಅಪ್ಪಂದಿರು ಮತ್ತೆ ಒಂದು ಸಲ ಮಕ್ಕಳಾದರು. ಆದರೆ ಒಂದು ಕ್ಷಣ ಬಂದಾಗ ತಮ್ಮನ್ನು ಬೆಳೆಸಿದ ಅಪ್ಪನನ್ನು ನೆನೆಸ್ಕೊಂಡು ಕೆಲವ್ರ ಕಣ್ಣಲ್ಲಿ ನೀರು ಬಂತು, ಕೆಲವ್ರ ಮನದಲ್ಲಿ ಸಾವಿರ ನೆನಪುಗಳು. ಮತ್ತು ಇವತ್ತು ನನಗೂ ಒಂದು ವಿಶೇಷವಾದ ಅದೃಷ್ಟ ಸಿಕ್ತು, ನನ್ನ ಅಪ್ಪನನ್ನು ಗೌರವಿಸುವ ಅವಕಾಶ. ಈ ಅವಕಾಶ ಎಲ್ಲ ಮಕ್ಕಳಿಗೂ ಸಿಗಲಿ ಅಂತ ದೇವರಲ್ಲಿ ಮನಸಾರ ಬೇಡ್ಕೋತೀನಿ. ಇವತ್ತಿನ ಈ ಸಂಭ್ರಮ ಕೇವಲ ಫಾದರ್ಸ್ ಡೇ ಅಲ್ಲ, ಒಬ್ಬ ಅಪ್ಪನ ಪ್ರೀತಿ, ಒಬ್ಬ ಮಗನ ನೆನಪು ಮತ್ತು 3 ತಲೆಮಾರುಗಳ ಭಾವನೆಗಳು ಒಂದೇ ವೇದಿಕೆಯಲ್ಲಿ ಒಂದಾದ ಒಂದು ಸುಂದರ ಕ್ಷಣ. ಈ ನೆನಪು ಜೀವನ ಪೂರ್ತಿ ನಮ್ಮ ಜೊತೆ ಇರುತ್ತೆ. ಇವತ್ತು ಅಪ್ಪಂದಿರ ಮುಖದಲ್ಲಿ ಕಂಡ ಈ ನಗು ಅದು ಕಾಸ್ಟ್ಲಿ ಗಿಫ್ಟ್ಗಳಿಂದ ಬಂದಿದ್ದಲ್ಲ, ತಮ್ಮ ಪುಟ್ಟ ಮಕ್ಕಳ ಜೊತೆ ಕಳೆದ ಆ ಕೆಲ ಅಮೂಲ್ಯ ಕ್ಷಣಗಳಿಂದ ಬಂದಿದ್ದು. ಕೊನೆಯದಾಗಿ ದೇವರಲ್ಲಿ ಒಂದೇ ಪ್ರಾರ್ಥನೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಗುವಿಗೂ ಅವರ ಅಪ್ಪನ ಪ್ರೀತಿಸೋದಕ್ಕೂ, ಗೌರವಿಸೋದಕ್ಕೂ ಮತ್ತು ಅವ್ರ ಜೊತೆ ಸುಂದರ ನೆನಪುಗಳು ಕಟ್ಟಿಕೊಳ್ಳೋದಕ್ಕೂ ಸಾಕಷ್ಟು ಸಮಯ ಮತ್ತು ಅದೃಷ್ಟ ಸಿಗಲಿ. ಹ್ಯಾಪಿ ಫಾದರ್ಸ್ ಡೇ.